ಈ ವರ್ಷ IPL ಸೀಸನ್ನು ನಮ್ಮ RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಟ್ರಿಕ್ಕಿ ಆಗಿರುತ್ತೆ. ಇಷ್ಟು ವರ್ಷ RCB ಟೀಮ್ನ ನಾವು ತುಂಬ ಪರ್ಸನಲ್ ರಿಲೇಟ್ ಮಾಡ್ಕೊತಾ ಇದ್ವಿ. ಅಂದರೆ ತುಂಬ ಅನ್ಲಕ್ಕಿ, ಎಷ್ಟೇ ಸ್ಕಿಲ್ಸ್ ಇದ್ದರೂ ಪಾಪ ಏನು ಬೇಕೋ ಅದು ಸಿಗಲ್ಲ. ಆಲ್ಮೋಸ್ಟ್ ನಮ್ಮ ಲೈಫಲ್ಲಿ ಹಂಗೆ ಆಗ್ತಾ ಇತ್ತು. ನಾವು ತುಂಬ ಕಷ್ಟಪಡ್ತಾ ಇದ್ವಿ, ನಮ್ಗೆ ಏನು ಬೇಕು ಅಂತ ಸಿಗಲ್ಲ. ಸೊ ಈ ಥರ ರಿಲೇಟ್ ಮಾಡ್ಕೊಂಡು ನಾವು ಸಪೋರ್ಟ್ ಮಾಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದರೆ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರ ಜೊತೆಗೆ ಓದ್ತಾ ಹೊಡಿತಾ ಇದ್ವಿ. ಬಟ್ ಒಬ್ಬ ಮಾತ್ರ IAS ಆಫೀಸರ್ ಆಗಿಬಿಡ್ತಾನೆ. ಸೊ ಇನ್ಮೇಲಿಂದ ನಾವು IAS ಆಫೀಸರ್ ಅಂತ ಟ್ರೀಟ್ ಮಾಡಬೇಕಾ, ಇಲ್ಲ ನಮ್ಮ ಜೊತೆನೇ ಓದ್ತಾ ಹೊಡಿತಿದ್ದ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕಾ ಅಂತ ಕನ್ಫ್ಯೂಷನ್ ಬರುತ್ತಲ್ಲ. ಆ ಥರ ಆಗೋಗಿದೆ ನಮ್ಮ ಫ್ಯಾನ್ಸ್ಗೆ. ಇಷ್ಟು ದಿನ ಕಪ್ ಗೆಲ್ಲಕ್ಕೆ ಅಂತ ಹೋಗ್ತಾ ಇದ್ವಿ, ಇವಾಗ ಕಪ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ. ಸೊ ಫ್ಯಾನ್ಸ್ ಎಲ್ಲ ಇನ್ನೂ ರೆಡಿ ಇಲ್ಲ, ಅಂದರೆ ಅವ್ರಿಗೆ ಆ ಆ್ಯಟಿಟ್ಯೂಡ್ ಬಂದಿಲ್ಲ ಇನ್ನು. ಆಮೇಲೆ ಸಡನ್ನಾಗಿ RCB ಎಲ್ಲ ಕಡೆ ಚೇಂಜ್ ಆಗ್ತಿದೆ. ಅಂದರೆ ಇಷ್ಟು ದಿನ ನಮಗೆ ಬೈಕ್ ಕೊಡೋಕೆ ತುಂಬ ರೀಸನ್ಸ್ ಇರುತ್ತೆ. ರೈಟ್ ಫ್ರಮ್ ಆಕ್ಷನ್ ಟೇಬಲ್, ಅಂದರೆ ಇವ್ರು ಬರೀ ಮಿಕ್ಸರು ಬಿಸ್ಕೆಟ್ ತಿನ್ನೋಕೆ ಹೋಗ್ತಾರಲ್ಲಿ, ಪ್ಲೇಯರ್ಸ್ ಯಾರು ಬೇಕೋ ಅವ್ರನ್ನ ತರಲ್ಲ. ಬಟ್ ಇವಾಗ ಅಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಲ್ಲೂ ನಾವು ಬೈಯಂಗಿಲ್ಲ ಅವ್ರನ್ನ. ಆಮೇಲೆ ಇಷ್ಟು ದಿನ ಬೌಲಿಂಗ್ ವೀಕ್ ಇತ್ತು ಅಂತ ಬೈತಾ ಇದ್ವಿ. ಇವಾಗ ನಮ್ಮ ಟೀಮಲ್ಲಿ ಹೇಜಲ್ವುಡ್ಡು, ಭುವಿ, ಅದು ಸಾಲದು ಅಂತ ವರ್ಲ್ಡ್ ನಂಬರ್ 2 ಡಫಿನೋ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಬಟ್ ನಮಗೆ ಈ ವರುಣ್ ಆರನು, ನವದೀಪ್ ಸೈನಿ ಮತ್ತು ಉಮೇಶ್ ಯಾದವ್ ಇವ್ರನ್ನ ನೋಡಿ ನಮ್ಮ ಮೈಂಡ್ ಹಂಗೆ ಕಂಡೀಷನ್ ಆಗಿಬಿಟ್ಟಿದೆ. ಸೊ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಈ RCB ಟೀಮ್ಗೆ.